ಮಾತಾಡ್ತೀರಿ? ಇಲ್ಲ ಸರ್, ನೀವು ಮಾತಾಡಿ. ಮಾತಾಡಿ, ನೀವು ಕೂಡ ಮಾತಾಡಿ. ಎಲ್ರಿಗೂ ಎಲ್ರಿಗೂ ನಮಸ್ಕಾರ. ಈಗ ಈ ಒಂದು ಪತ್ರಿಕಾಗೋಷ್ಠಿಯ ಉದ್ದೇಶವನ್ನು ನಮ್ಮ ಬೆಂಗಳೂರು ನಗರ ಕಾಂಗ್ರೆಸ್ ಜಿಲ್ಲಾ ಅಧ್ಯಕ್ಷರಾದಂಥ ರಾಜ್ಕುಮಾರ್ ಅವರು ನಿಮಗೆ ಈಗಾಗಲೇ ಹೇಳಿದ್ದಾರೆ. ಭಾಳ ಸಂತೋಷ. ನಮ್ಮ ಇಬ್ಬರು ಕಾರ್ಯಾಧ್ಯಕ್ಷರು ನಮ್ಮ ಈ ರಾಮಲಿಂಗಾರೆಡ್ಡಿ ಅವರು ಈ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಮತ್ತು ನಗರ ಕಾಂಗ್ರೆಸ್ಸಿನ ಉಸ್ತುವಾರಿಯವರು, ಸಲೀಂ ಅಹಮದ್ ಅವರು ನಮ್ಮ ಕಾರ್ಯಾಧ್ಯಕ್ಷರು, ಇನ್ನೊಬ್ಬರು, ಇವರೆಲ್ಲ ಇಲ್ಲಿ ಬಂದಿದ್ದಕ್ಕೆ ಅವರಿಗೆ ವಿಶೇಷವಾಗಿ ನಾನು ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇದೊಂದು ಭಾಳ ಪ್ರಮುಖವಾದಂಥ ಕಾರ್ಯಕ್ರಮ. ಅದಕ್ಕೆ ನಾವು ಗಾಂಧಿ ನಡಿಗೆ ಅಂಥೇಳಿ ಹೇಳಿದ್ದೇವೆ. ಈ ಹಿಂದೆ ಕೂಡ ಈ ಗಾಂಧಿ ನಡಿಗೆ ಕಾರ್ಯಕ್ರಮ ನಾವು ನಿರ್ವಹಿಸಿ ಅದರಲ್ಲಿ ಯಶಸ್ಸನ್ನು ಕಂಡಿದ್ದೇವೆ. ನಮ್ಮ ಉದ್ದೇಶ ಅಂತೇಳಿದರೆ, ಈಗ ನಾವು ಪ್ರಾಥಮಿಕವಾಗಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರಕ್ಕೆ ಸೀಮಿತವಾಗಿ ಈ ತಿಂಗಳು ದೇವನಹಳ್ಳಿಯಲ್ಲಿ 26 ತಾರೀಕಿಗೆ, 29 ತಾರೀಕಿಗೆ ಯಲಹಂಕ ವಿಧಾನಸಭಾ ಕ್ಷೇತ್ರದಲ್ಲಿ ನಿರ್ವಹಿಸ್ತಾ ಇದ್ದೀವಿ. ಬರುವ ತಿಂಗಳು ಬೆಂಗಳೂರು ಗ್ರಾಮಾಂತರದ ಉಳಿದ ವಿಧಾನಸಭಾ ಕ್ಷೇತ್ರಗಳು ಹೊಸಕೋಟೆ, ನೆಲಮಂಗಲ ಮತ್ತು ದೊಡ್ಡಬಳ್ಳಾಪುರ. ಮತ್ತು ನವೆಂಬರ್ನಲ್ಲಿ ಇನ್ನು ಚಿಕ್ಕಬಳ್ಳಾಪುರ ಕ್ಷೇತ್ರದ ನಮ್ಮ ಲೋಕಸಭಾ ಕ್ಷೇತ್ರದ ವಿಧಾನಸಭಾ ಕ್ಷೇತ್ರಗಳಾದಂಥ ಬಾಗೇಪಲ್ಲಿ, ಚಿಕ್ಕಬಳ್ಳಾಪುರ ಮತ್ತು ಗೌರಿಬಿದನೂರು ಈ ಕ್ಷೇತ್ರದಲ್ಲಿ ಕೂಡ ನಾವು ನಡೆಸ್ತಾ ಇದ್ದೀವಿ. ಇದು ಬೆಳಿಗ್ಗೆ 10:30 ಗಂಟೆಗೆ ಪ್ರಾರಂಭ ಆಗ್ತದೆ ಮತ್ತು ಸಂಜೆ 6 ಗಂಟೆವರೆಗೆ ನಡೆಯುತ್ತದೆ. ಇದಕ್ಕೆ ಒಂದು 3 ಜನ ತರಬೇತಿದಾರರಿದ್ದಾರೆ, ಅವರು ಇದನ್ನು ನಿರ್ವಹಿಸ್ತಾರೆ. ಈ ಕಾರ್ಯಕ್ರಮಕ್ಕೆ ನಾವು ನಮ್ಮ ಮಾಜಿ ಮುಖ್ಯಮಂತ್ರಿ ಆದಂಥ CLP ಲೀಡರ್ ಆದಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಕರೆದಿದ್ದೇವೆ. ಅದೇ ಪ್ರಕಾರ ನಮ್ಮ ಪ್ರದೇಶ ಕಾಂಗ್ರೆಸ್ಸಿನ ಅಧ್ಯಕ್ಷರಾದಂಥ ಮಾನ್ಯ ಶ್ರೀ DK ಶಿವಕುಮಾರ್ ಅವರನ್ನು ಕೂಡ ಕರೆದಿದ್ದೇವೆ. ಕಾರ್ಯಾಧ್ಯಕ್ಷರು ನಮ್ಮ ರಾಮಲಿಂಗಾರೆಡ್ಡಿ ಮತ್ತು ನಮ್ಮ ಸಲೀಂ ಅವರನ್ನು ಕೂಡ ಈ ಕಾರ್ಯಕ್ರಮ ಕರಿತೇವೆ, ಅವರು ಭಾಗವಹಿಸ್ತಾರೆ. ಇದೊಂದು ಭಾಳ ಶಿಸ್ತಿನ ಕಾರ್ಯಕ್ರಮ. ಪ್ರಮುಖವಾಗಿ ಇದರಲ್ಲಿ ಎಲ್ಲ ವಾರ್ಡ್ ಮುಖಂಡರು ಮತ್ತು ಬೂತ್ ಮುಖಂಡರು, ಅದರ ಜೊತೆಯಲ್ಲಿ ಎಲ್ಲ ಪಂಚಾಯತಿನ ಆಯ್ಕೆಯಾದಂಥ ಚುನಾಯಿತರಾದಂಥ ಸದಸ್ಯರು ಮತ್ತು ಕಾಂಗ್ರೆಸ್ಸಿನ ಸೋತ ಅಭ್ಯರ್ಥಿಗಳು, ಜಿಲ್ಲಾ ಪಂಚಾಯತಿನ ಮಾಜಿ ಅಧ್ಯಕ್ಷರು ಸದಸ್ಯರು, ತಾಲೂಕ್ ಪಂಚಾಯತಿನ ಅಧ್ಯಕ್ಷರು ಸದಸ್ಯರು, ಅದೇ ಪ್ರಕಾರ ಬೇರೆ ಬೇರೆ ಘಟಕದ ಪದಾಧಿಕಾರಿಗಳು ಕೂಡ ಇದರಲ್ಲಿ ಒಟ್ಟು ಭಾಗವಹಿಸ್ತಾರೆ. ಇದು ಮುಖ್ಯ. ಯಾಕೆಂತ ಹೇಳಿದರೆ, ನಮ್ಮ ಕಾಂಗ್ರೆಸ್ ಪಕ್ಷ ಅದು ಕಾರ್ಯಕರ್ತರಲ್ಲಿ ಒಂದು ಹುಮ್ಮಸ್ಸು ಬರಬೇಕು ಯಾವಾಗಲೂ ಕೂಡ. ನಾವು ಇದನ್ನು ಸ್ವತಃ ಅನುಭವಿಸಿದ್ದೇನೆ. ಯಾಕಂತ ಹೇಳಿದರೆ, ದೇವರಾಜ ಅರಸರು ಮುಖ್ಯಮಂತ್ರಿ ಆಗುವ ಮೊದಲು 69ರಿಂದ ಸುಮಾರು 72ನೇ ಇಸ್ವಿವರೆಗೆ ನಾವು ನಿರಂತರವಾಗಿ ಇಡೀ ರಾಜ್ಯವನ್ನು ಸಂಚರಿಸಿ ವಿವಿಧ ಕಾರ್ಯಕರ್ತರ ತಂಡದ ಸಮ್ಮೇಳನವನ್ನು ಏರ್ಪಾಡು ಮಾಡಿ ಕಾರ್ಯಕರ್ತರನ್ನು ಸಿದ್ಧಗೊಳಿಸಿದ ಮೇಲೆ ಅನೇಕ ಆ ಸಂಸ್ಥೆಯಲ್ಲಿ ಸಂಸ್ಥಾ ಕಾಂಗ್ರೆಸ್ ಅಂತೇಳಿ ಬೇರೆ ಪಕ್ಷಕ್ಕೆ ಮುಖಂಡರು ಹೋದರೂ ಕೂಡ ಕಾರ್ಯಕರ್ತರ ತಂಡವನ್ನು ನಮ್ಮ ದೇವರಾಜ ಅರಸರು ಸಿದ್ಧಪಡಿಸಿ ಪ್ರಚಂಡವಾದಂಥ ಗೆಲುವನ್ನು ಸ್ಥಾಪನೆ, ಲೋಕಸಭೆಯಲ್ಲಿ 100ಕ್ಕೆ 100 ಪಾಲು, 100ಕ್ಕೆ ಸೀಟುಗಳು ಕೂಡ, ವಿಧಾನಸಭೆಯಲ್ಲಿ ಕೂಡ ಅತ್ಯಧಿಕ ಬಹುಮತದಿಂದ ನಾವು ಅಧಿಕಾರಕ್ಕೆ ಬಂದೆವು. ಇಂಥ ಒಂದು ಗಂಡಾಂತರ ಪುನಃ ನಮ್ಮ ಪಕ್ಷಕ್ಕೆ, ಇಲ್ಲಿ ಕರ್ನಾಟಕದ್ದು ಸೀಮಿತವಾಗಿ ಹೇಳೋದು ನಾನು, ಉಳಿದದ್ದು ಕೂಡ ಅಪ್ಲೈ ಆಗ್ತದೆ. ಅದು 77ರಲ್ಲಿ
ಇಂದಿರಾ ಗಾಂಧಿಯವರು ಸೋತ ಮೇಲೆ 77ರಿಂದ 80ರವರೆಗೆ ಕೇಂದ್ರದಲ್ಲಿ ನಮ್ಮ ಅಧಿಕಾರ ಇರಲಿಲ್ಲ. ಅದೇ ಪ್ರಕಾರ ರಾಜ್ಯದಲ್ಲಿ ಕೂಡ ಕೆಲವು ಸಮಯ ನಮಗೆ ಅಧಿಕಾರ ಇರಲಿಲ್ಲ. ಆಗ ಮತ್ತೆ ರಾಷ್ಟ್ರಪತಿ ಆದಂಥ ನಮ್ಮ ಪ್ರಣಬ್ ಕುಮಾರ್ ಮುಖರ್ಜಿಯವರು ಮತ್ತು ನಾನು ಮತ್ತು ನಮ್ಮ ಮುಖಂಡರು ಇಲ್ಲಿ ಬೆಂಗಳೂರಿನಿಂದ ಬೀದರ್ವರೆಗೆ ಪ್ರತಿ ಜಿಲ್ಲೆಗೆ ಬಹುಶಃ ಅನೇಕ ತಾಲೂಕು ಮಟ್ಟದಲ್ಲಿ ಕೂಡ ಕಾಂಗ್ರೆಸ್ ಕಾರ್ಯಕರ್ತರನ್ನು ಒಗ್ಗಟ್ಟು ಮಾಡಿ ಅವರನ್ನು ತಯಾರು ಮಾಡಿ ನಾವು ಹೋದಾಗ 100ಕ್ಕೆ 100 ಪಾಲು ಲೋಕಸಭಾ ಸೀಟು ಬಂತು. ಅದೇ ಪ್ರಕಾರ ನಾವು ಪ್ರಚಂಡ ಬಹುಮತದಿಂದ ನಮ್ಮದು ಕೂಡ ಸರ್ಕಾರ ಅಧಿಕಾರಕ್ಕೆ ಬಂತು. ಇದು ಕೆಲವು ಉದಾಹರಣೆಗಳಷ್ಟೇ. ಮುಖ್ಯವಾಗಿ ನಮ್ಮ ಈಗಿನ ಕಾಲದಲ್ಲಿ ಕ್ಯಾಶ್ ಆ್ಯಂಡ್ ಕ್ಯಾಸ್ಟ್ ಇದು ಇವತ್ತು ಚುನಾವಣೆಯಲ್ಲಿ ಪ್ರಾಧಾನ್ಯತೆ ಪಡೆದಂಥ ಒಂದು ವಿಕೃತ ಪ್ರಜಾಪ್ರಭುತ್ವವನ್ನು ನಾವು ಕಾಣ್ತಾ ಇದ್ದೇವೆ. ಒಂದು ಕಡೆ ನಗದು ಹಣ, ಮತ್ತೊಂದು ಕಡೆ ಜಾತಿ. ಅದಕ್ಕೆ ಪ್ರೇರಕವಾಗಿ ಈ ವಿಕೃತ ರಾಜಕಾರಣಕ್ಕೆ ಮುಖ್ಯ ಕಾರಣ ಬಿಜೆಪಿ. ಅವ್ರದ್ದು ಮತೀಯ ರಾಜಕೀಯ, ಜನರನ್ನು ಒಡೆದು ಆಳತಕ್ಕಂಥ ಯಾವ ಬ್ರಿಟಿಷರ ನೀತಿ ಇತ್ತು, ಒಡೆದು ಆಳತಕ್ಕಂಥ ಬ್ರಿಟಿಷರ ನೀತಿ, ಅದೇ ರೀತಿಯ ಜನರನ್ನು ಒಡೆದು ಆಳತಕ್ಕಂಥ ಜಾತಿಗಳನ್ನು, ಕಮ್ಯುನಿಟಿಗಳನ್ನು, ಸಮಾಜವನ್ನು, ಮತವನ್ನು ಒಡೆದು ಆಳತಕ್ಕಂಥ ಒಂದು ಪ್ರಕೃತಿ, ಆ ವಿಕೃತಿ ಯಾವ ಬಿಜೆಪಿ ಇವತ್ತು ಮಾಡ್ತಾ ಇದ್ದಾರೆ, ಅದರ ಹಾವಳಿಯನ್ನು ನಿಲ್ಲಿಸಬೇಕಾದಂಥ ಅವಶ್ಯಕತೆ ಇದೆ. ಅವರು ಯಶಸ್ವಿ ಆಗಲಿಲ್ಲ. ಅದರಲ್ಲಿ ಅವ್ರು ತಿಳ್ಕೊಳ್ತಾರೆ ನಾವು ಭಾಳ ಯಶಸ್ವಿ ಆಗಿದ್ದೀವಿ ಅಂತೇಳಿ. ಖಂಡಿತವಾಗಿ ಯಶಸ್ವಿ ಆಗಲಿಲ್ಲ. ಈಗ ಇದೆಲ್ಲ ಪ್ರಾಕ್ಟೀಸ್ ಮಾಡಿ ಕೂಡ ನರೇಂದ್ರ ಮೋದಿ ಪ್ರೈಮ್ ಮಿನಿಸ್ಟರ್ ಆ ವರ್ಚಸ್ಸಿನ ಗ್ರಾಫು ಈಗ 16% ಬಂದಿದೆ. ಅದು ಮತ್ತು ಕೆಳಗೆ ಇಳಿತದೆ. ತೋರಿಕೆಗೆ ಅದೆಲ್ಲ ಸಾಕಷ್ಟು ಪ್ರದರ್ಶನ ಮಾಡಬಹುದು. ಆದರೆ ಎಲ್ಲ ರೀತಿಯಲ್ಲಿ ಕೂಡ ವಿಫಲ ಆಗಿದ್ದಾರೆ. ಕೇಂದ್ರ ಸರ್ಕಾರ ವಿಫಲ ಆಗಿದೆ. ಅದು GST ಒಂದು ಆಫ್ ಬೇಕ್ಡ್, ಅದು GSTಯಲ್ಲಿ ಮಾಡಿ ಎಲ್ಲ ಸಣ್ಣ ವ್ಯಾಪಾರಿಗಳೆಲ್ಲ ಪೂರ್ತಿ ಸರ್ವನಾಶ ಆಗಿ, ಸಣ್ಣ ವ್ಯಾಪಾರಿಗಳು ಒಂದು ಕಾಲದಲ್ಲಿ ಬಿಜೆಪಿಯವರು ಕೇಳ್ತಾ ಇದ್ರು ಇದೇ ನಮ್ಮ ಬೇಸ್ ಅಂತೇಳಿ. ಈಗ ಆ ಬೇಸೇ ಕೊರೆದು ಹೋಗಿದೆ. ಈಗ ಅದೇ ಪ್ರಕಾರ ಅವರು ಡಿಮಾನಿಟೈಸೇಷನ್ ಮಾಡಿದ್ರು. ಕೋಟ್ಯಾಂತರ ಮಂದಿ ಉದ್ಯೋಗದಿಂದ ಹೊರಗೆ ತಳ್ಳಿದ್ರು. ಉದ್ಯೋಗ ಇಲ್ಲ ಅಲ್ಲಿ. ಅದರಿಂದ ಸಾಕಷ್ಟು ಮೈಗ್ರೇಷನ್ಸ್ ಆಗಿದೆ. ಮೈಗ್ರೇಷನ್ ಮಾತ್ರ ಅಲ್ಲ, ಹಣಕ್ಕೆ ಬಡವರ ಹಣವನ್ನೇ ಕಸಿಯತಕ್ಕಂಥ ಕೆಲಸ ಮಾಡಿದ್ರು. ಶ್ರೀಮಂತರದ್ದಲ್ಲ. ಅದು ಯಾವ ರೀತಿಯಲ್ಲಿ ಆಗಿದೆ ಅಂದರೆ, ಮೊನ್ನೆ ಇತ್ತೀಚೆಗೆ ಬಂದಂಥ ಸರ್ವೆ ಪ್ರಕಾರ ಇಡೀ ರಾಷ್ಟ್ರದ ಉತ್ಪನ್ನ ಅದು ಅದರದ್ದು 50% ಉತ್ಪನ್ನ ಇವತ್ತು 10% ಅತ್ಯಂತ ಶ್ರೀಮಂತರ ಕೈಯಲ್ಲಿದೆ. ಇದು ರಿಸಲ್ಟ್, ಡಿಮಾನಿಟೈಸೇಷನ್ ರಿಸಲ್ಟ್, GST ತಂದಂಥ ರಿಸಲ್ಟು, ಮತ್ತು ಇದರಿಂದ ಸಾಕಷ್ಟು ಅನ್ಎಂಪ್ಲಾಯ್ಮೆಂಟ್. ಇವತ್ತು GDP ಅಂತೂ ನಿಮ್ಗೆ ಗೊತ್ತಿರ್ಬೋದು, ಒಂದು ಕಾಲದಲ್ಲಿ ನಮ್ಮ UPA ಸರ್ಕಾರ ಇರುವಾಗ 10%ಗೆ ಬಂದಿತ್ತು. ಅದು 12%ಗೆ ಹೋಗತಕ್ಕಂಥ ಇತ್ತು. ಆದರೆ ಆಗ ಜಾಗತಿಕವಾದಂಥ ಒಂದು ಹಣಕಾಸಿನ ಕುಸಿತ ಆದದ್ರಿಂದ, ವರ್ಲ್ಡ್ ರಿಸೆಷನ್ ಆದದ್ರಿಂದ 2008-9ನಲ್ಲಿ, ಮತ್ತು ಅದರಿಂದಲೂ ಕೂಡ ನಮ್ಮ ರಾಷ್ಟ್ರ ಚೇತರಿಸಿದ. ಆ ಕಾಲದಲ್ಲಿ ನಮ್ಮ ರಾಷ್ಟ್ರ ಚೇತರಿಸಿದೆ. ಅಮೆರಿಕ ಅಂತ ದೊಡ್ಡ ದೊಡ್ಡ ರಾಷ್ಟ್ರಗಳು ಕೂಡ ಅಲ್ಲಿ ಕುಸಿತ ಕಂಡದ್ದನ್ನು ಕಂಡಿರ್ಬೋದು. ಇವತ್ತು GDP ಕೂಡ -4% ಬಂದದ್ದಿದೆ, ನಿಮ್ಗೆ ಗೊತ್ತಿರ್ಬೋದು. ಉದ್ಯೋಗದ ಒಂದು ಕ್ಷೇತ್ರದಲ್ಲಿ ಕೂಡ ಇವತ್ತು ಕುಸಿತ ಬಂದಿದೆ. ಇದು ಉದ್ಯೋಗ ಕೊಡ್ತೇನೆ ಅಂತೇಳಿ ಏನೋ 2 ಕೋಟಿ ಅಲ್ಲ, ಉದ್ಯೋಗ ಕೊಡ್ತೇನೆ ಅಂತೇಳಿ ಪ್ರತಿ ವರ್ಷ 2. ಹಾಗಾದರೆ ಇವತ್ತು ಮೈನಸ್ ಡೆಫಿಸಿಟ್ ಉದ್ಯೋಗ ಎಷ್ಟಾಗಿದೆ ಅಂದರೆ 14 ಕೋಟಿ, -14 crores ಉದ್ಯೋಗ ಕುಸಿತ ಆಗಿದೆ. ಇವ್ರು ಹೇಳಿದ್ರು ಬ್ಲ್ಯಾಕ್ ಮನಿ ನಾವು ಹೊರ ದೇಶದಿಂದ ತಂದು ಎಷ್ಟು 15 ಲಕ್ಷ ಪ್ರತಿಯೊಬ್ಬ ನಾಗರಿಕನಿಗೆ ಅಂತೇವೆ ಅಂತ ಹೇಳಿದ್ರು. ಇದು ತಮಾಷೆ, ಅವರಿಗೆ ತಮಾಷೆ ಅನ್ನಿಸ್ಬೋದು, ಆದರೆ ಜನರಿಗೆ ತಮಾಷೆ ಅನ್ನಿಸಲಿಲ್ಲ. ಇದು ಜನರ ಮೇಲೆ ಮಾಡತಕ್ಕಂಥ ಅಪಹಾಸ್ಯ. ಈ ಕೆಲಸ ಕೂಡ ಆಗಿದೆ. ನಾವು ಈ 2014ರಿಂದ 19ವರೆಗೆ ನಾನು ಪಾರ್ಲಿಮೆಂಟಿನ ಫಿನಾನ್ಸ್ ಸ್ಟ್ಯಾಂಡಿಂಗ್ ಕಮಿಟಿನ ಅಧ್ಯಕ್ಷರಾಗಿದ್ದೆ. ಆಗ ನಾನು ಈ ಬ್ಲ್ಯಾಕ್ ಮನಿ ಬಗ್ಗೆ ಏನು ತನಿಖೆ ಅಥವಾ ಇನ್ವೆಸ್ಟಿಗೇಷನ್ ಅನ್ನು ಅಂದಿನ UPA 1, 2 ಮಾಡಿದ್ದೇವೆ. ಆ ವರದಿಯೆಲ್ಲ ತರಿಸಿದ್ದೆ ಆ ಕಮಿಟಿಗೆ. ಅದು ತರಿಸಿದ ಮೇಲೆ ನಾವು ರೆಕಮೆಂಡು ಮಾಡಿದ್ದೇವೆ, ಇದು ಬ್ಲ್ಯಾಕ್ ಮನಿದ್ದು ಆಪರೇಷನ್ ಮಾಡಲಿಕ್ಕೆ ಸಾಧ್ಯ ಇದೆ, ಮಾಡಬಹುದು,
ಯಾವ್ಯಾವ ರೀತಿಯಲ್ಲಿ ಮಾಡಬೇಕು ಅಂತೇಳಿ ಕೂಡ ಬಹಳ ಸ್ಪಷ್ಟವಾದಂಥ ವರದಿಯನ್ನು ಕೂಡ ಕೊಟ್ಟಿದ್ದೇವೆ ನಾವು. ಒಂದು ಆ್ಯಕ್ಷನ್ ತಗೊಳ್ಳಿಲ್ಲ ಇವತ್ತು. ಒಂದು ಪೈಸೆ ನಮ್ಮ ಕಾಲದಲ್ಲಿ ಸಾವಿರಾರು ಕೋಟಿ ರೂಪಾಯಿ ಬ್ಲ್ಯಾಕ್ ಮನಿ ನಾವು ವಸೂಲು ಮಾಡಿ ತಂದಿದ್ದೀವಿ ನಮ್ಮ ಕಾಂಗ್ರೆಸ್ ಆಡಳಿತ UPA 1 and 2ನಲ್ಲಿ. ಒಂದು ಪೈಸೆ ಅದು ಸುದ್ದಿಯೇ ಇಲ್ಲ. ಈಗ ಅನೇಕ ಜನ ಈ ಬ್ಲ್ಯಾಕ್ ಮನಿ ವ್ಯವಹಾರಕ್ಕಾದವರು ಕೂಡ ಇವತ್ತು ಧಾರಾಳವಾಗಿ ಅವರು ಸುತ್ತಾಡ್ತಾ ಇದ್ದಾರೆ. ಕೆಲವರಂತೂ ಹೊರದೇಶದಲ್ಲಿ ಇದ್ದು ಬಿಟ್ಟಿದ್ದಾರೆ, ಅನೇಕರು ಇಲ್ಲಿ ಸುತ್ತಾಡ್ತಾ ಇದ್ದಾರೆ. ಏನು ಯಾವುದೇ ಇಲ್ಲ. ಒಂದು ದೊಡ್ಡ ಕಾರ್ಯಕ್ರಮ ಈಗ ಪೊಲಿಟಿಕ್ಸ್ನಲ್ಲಿ, ಅದು ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಅದಕ್ಕೆ ಭ್ರಷ್ಟಾಚಾರ ನಿರ್ಮೂಲನೆ ಮಾಡಬೇಕು ಅಂತೇಳಿ ದೊಡ್ಡ ಆಂದೋಲನ ಈ ದೇಶದಲ್ಲಿ ಆಯಿತು. ನೆನಪಿರ್ಬೋದು ನಿಮಗೆ. ಆಗ ನಾನು ಲಾ ಮಿನಿಸ್ಟರ್, ಅದಕ್ಕೆ ಒಂದು ಕಾನೂನು ಮಾಡಲಿಕ್ಕೆ ಒಂದು ಜಂಟಿ ಸಮಿತಿಯನ್ನು ಮಾಡಿದ್ದೆವು. ಅದರಲ್ಲಿ ನಾನು ಕನ್ವೀನರ್ ಆಗಿದ್ದೆ, ಪ್ರಣಬ್ ಕುಮಾರ್ ಮುಖರ್ಜಿ ಅಧ್ಯಕ್ಷರಾಗಿದ್ದರು, ಅದೇ ಪ್ರಕಾರ ಚಿದಂಬರಂ ಸದಸ್ಯರಾಗಿದ್ದರು, ನ್ಯಾಯಮೂರ್ತಿ ಅಂದಿನ ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿಗಳಾದಂಥ ಸಂತೋಷ್ ಹೆಗ್ಡೆ ಅವರಿದ್ದರು, ಹಜಾರೆ ಅಲ್ವಾ, ಹಜಾರೆ ಅಲ್ಲ, ಅಣ್ಣಾ ಹಜಾರೆ ಅವರು ಸದಸ್ಯರಾಗಿದ್ದರು. ಈಗ ದೆಹಲಿಯಲ್ಲಿ ಮುಖ್ಯಮಂತ್ರಿ ಆದಂಥ ಕೇಜ್ರಿವಾಲ್ ಕೂಡ ಸದಸ್ಯರಾಗಿದ್ದರು. ಅನೇಕ ನಾವು ಮತ್ತೆ ಫಾರ್ಮರ್ ಲಾ ಮಿನಿಸ್ಟ್ರು BJPಯಲ್ಲಿದ್ದವರು ಇವರು ಶಾಂತಿಭೂಷಣ್ ಸದಸ್ಯರಾಗಿದ್ದರು. ನಾನು ಹೇಳೋದು, ನಾವೆಲ್ಲ ಸೇರಿ ಒಗ್ಗಟ್ಟಿನಲ್ಲಿ, ನಾನೇ ಲಾ ಸಚಿವನಾಗಿ ಆ ಲೋಕಪಾಲ್ ಬಿಲ್ಲನ್ನು ಕೂಡ ತಯಾರು ಮಾಡಿದೆ. ಅದನ್ನು ಸರ್ವಾನುಮತದಿಂದ ನಾವು ಒಪ್ಪಿದೆವು. ಆ ಲೋಕಪಾಲ್ ಬಿಲ್ಲನ್ನು ನಾವು, ಅದಕ್ಕೆ ಆಗಿನ ಆಡಳಿತ ಇದ್ದಂಥ ಒಂದು UPA ಅಥವಾ ಕಾಂಗ್ರೆಸ್ ಅಡ್ಡಿ ಬರಲಿಲ್ಲ. ಅದಕ್ಕೆ ನಾವು ಅದಕ್ಕೆ ಒಪ್ಪಿದೆವು. ನೀವು ಯಾವ ರೀತಿಯಲ್ಲಿ ಬದಲಾವಣೆ ಮಾಡ್ತಿದ್ದು ಮಾಡೋಣ. ಯಾಕಂದರೆ ಇಡೀ ದೇಶ, ಎಲ್ಲ ರಾಜಕೀಯ ಪಕ್ಷಗಳು, ಎಲ್ಲ ಪ್ರತಿನಿಧಿಗಳು ಒಪ್ಪಿದಂಥ ಲೋಕಪಾಲ್ ಬಿಲ್ಲು ನಮ್ಮ ಕಾಲದಲ್ಲಿ ಪಾಸ್ ಮಾಡಿದೆವು. 2014 ಬಹುಶಃ ಮಾಡಿದ್ದನ್ನು 2017ರವರೆಗೆ, 14ರಲ್ಲಿ ಇದು BJP NDA ಅಧಿಕಾರಕ್ಕೆ ಬಂದರೆ 2017ರಲ್ಲಿ ಸುಪ್ರೀಂ ಕೋರ್ಟು ಅಬ್ಸರ್ವ್ ಮಾಡಿತು, ಈಗ ಯಾಕೆ ನೀವು ಲೋಕಪಾಲನ್ನು ನೇಮಕ ಮಾಡಲಿಲ್ಲ ಅಂತೇಳಿ. ನೋಡಿ, ಐತಿಹಾಸಿಕವಾದಂಥ ನಿರ್ಣಯ ಅದು. ಸುಮಾರು 60 ವರ್ಷಗಳ ತನಕ ಪಾರ್ಲಿಮೆಂಟಲ್ಲಿ ಡಿಬೇಟಿಗೆ ಬರುವುದು ಹೋಗುವುದು. ಆದರೆ ನಾವು ಕಾಂಗ್ರೆಸ್ನವರು UPAಯಲ್ಲಿ ನಾವು ಒಪ್ಪಿದೆವು ಮಾಡೋಣ ಅಂತೇಳಿ, ತರಲಿಲ್ಲ. ಆಮೇಲೆ 2000 ಜಾರಿಗೆ ಮೊದಲೇ ಬಂತು. 2017ರಲ್ಲಿ ಸುಪ್ರೀಂ ಕೋರ್ಟ್ ಅಬ್ಸರ್ವ್ ಮಾಡಿದ ಮೇಲೆ ಅನಂತರ ಲೋಕಪಾಲ ಹೇಳಿದ ಅಧ್ಯಕ್ಷರಲ್ಲಿ ಲೋಕಪಾಲರನ್ನು ನೇಮಕ ಮಾಡಿದ್ರು. ರಾಜ್ಯ ಮಟ್ಟದಲ್ಲಿ ಕೂಡ ಲೋಕಪಾಲನ್ನು ಪುನಃ ನಿಯುಕ್ತಿ ಮಾಡಬೇಕಿತ್ತು, ಅದು ಮಾಡಿಲ್ಲ. ಆ ಕಾನೂನನ್ನೇ ಜಾರಿ ತರಲಿಲ್ಲ, ಇವತ್ತಿನವರೆಗೂ ಬಿಡಲಿಲ್ಲ. ಈಗ ಒಬ್ಬರು ಬಹುಶಃ ಲೋಕಪಾಲ್ ತೀರ್ಕೊಂಡಿರಬೇಕು, ಹೊಸಬರನ್ನು ಇನ್ನೂ ಮಾಡಲಿಲ್ಲ ಕಾಣ್ತದೆ. ಈಗ ಬೆನಿಫಿಷಿಯರೀಸ್ ಯಾರು? ಲೋಕಪಾಲದ್ದು ಹೋರಾಟ ಮಾಡಿ ರಾಜಕೀಯ ಪಡೆದವರು ಯಾರು? ರಾಜಕೀಯ ಅಧಿಕಾರವನ್ನು ಪಡೆದವರು BJP, ನರೇಂದ್ರ ಮೋದಿ. ಆ ಅಲೆಯಲ್ಲೇ ಅಧಿಕಾರಕ್ಕೆ ಬಂದರು. ನೀವು ಆಲೋಚನೆ ಮಾಡು, ಇದು ಪ್ಯಾರಾಲಿಸಿಸ್ ಆಫ್ ದಿ ಗೌರ್ಮೆಂಟ್ ಆಯಿತು, ಮತ್ತೊಂದು ಇನ್ನೊಂದು ಅಂತೇಳಿ ಅದರ ಕುದುರೆಯ ಮೇಲೆ ಬಂದರು. ಅದೇ ಪ್ರಕಾರ ಇನ್ನೊಬ್ಬರು ಬೆನಿಫಿಷಿಯರಿ ಯಾರು ಅಂದರೆ ಕೇಜ್ರಿವಾಲ್, ದೆಹಲಿಯ ಮುಖ್ಯಮಂತ್ರಿಗಳು. ಇವರಿಗೆ ಸುಮ್ಮನೆ ಇದ್ದಾರೆ, ನರೇಂದ್ರ ಮೋದಿನೂ ಸುಮ್ಮನೆ ಇದ್ದಾರೆ, ಇವರು ಸುಮ್ಮನೆ ಇದ್ದಾರೆ. ಈಗ ಇಂಥದ್ದನ್ನು ಇವತ್ತು ಭ್ರಷ್ಟಾಚಾರ ನಿರಾತಂಕವಾಗಿ ನಡೀತಾ ಇದೆ. ಹೈಯೆಸ್ಟ್ ಲೆವೆಲ್ BJPಗೆ ನೀವು ರೀತಿಗೆ ಕಂಡಿರ್ಬೋದು, ಅದರ ಫಿಗರ್ ನನಗೆ ಗೊತ್ತಿಲ್ಲ. ಈಗ ಎಷ್ಟೋ ಸಾವಿರ ಕೋಟಿ ರೂಪಾಯಿ ಇವತ್ತು ಬಾಕಿ ಪಕ್ಷಗಳಿಗೆ ಡೊನೇಷನ್ ಇಲ್ಲ. ಆ ಬಾಂಡ್ ಯಾವುದು, ಎಲೆಕ್ಷನ್ ಬಾಂಡ್ ಅಲ್ಲ, ಅದು ಬಾಕಿ ಪಕ್ಷಗಳಿಗೆ ಬಾಂಡ್ ಇಲ್ಲ. ಅದು ಕನಿಷ್ಠ ದಿನ ಕಡಿಮೆ ಆಗ್ತದೆ ಬಾಕಿ ಪಕ್ಷದ್ದು, ಈವನ್ ನ್ಯಾಷನಲ್ ಪಾರ್ಟಿ ಲೈಕ್ ಕಾಂಗ್ರೆಸ್. ಆದರೆ BJPದ್ದು ಹೈಯೆಸ್ಟ್. ಅದು ಎಲ್ಲಿಂದ ಬಂತು ಹಣ? ಬಾಂಡ್ನ ಮೂಲಕ. ಬಾಕಿದ್ದು ಬಿಡಿ, ಆಫ್ ದಿ ಬಾಂಡ್, ಓವರ್ ದಿ ಬಾಂಡ್ ಎಷ್ಟು ಹಣ ಆಗ್ತದೆ, ಅದು ಅದಕ್ಕಿಂತ 100 ಪಟ್ಟು ಜಾಸ್ತಿ ಇದೆ. ಯಾಕೆ? ಇದು ಎಲ್ಲರೂ ಮೇಲಿಕೆ ಬಿಟ್ಟಿದ್ದಾರೆ ಇವತ್ತು. ಅದು ರಾಜ್ಯ ಮಟ್ಟದಲ್ಲಿ BJP ಅವರ ಅಧಿಕಾರದಲ್ಲಿರಲಿ ಅಥವಾ ರಾಷ್ಟ್ರ ಮಟ್ಟದಲ್ಲಿ ಇರಲಿ, ಹುಲ್ಸಾಗಿ ಮೇಯತಕ್ಕಂಥ ಒಂದು ಪರಿಸ್ಥಿತಿ ಇವತ್ತು. ಭ್ರಷ್ಟಾಚಾರ ಅಷ್ಟು ಬಹುಶಃ ಇನ್ನೊಂದು
ಎಜುಟೇಷನ್ ಮಾಡಬೇಕು ಏನು. ಆದರೆ ಎಜುಟೇಷನ್ ಮಾಡುವವರು ಇವರೇ ಅಲ್ಲ. ಈಗ ಹಜಾರೆ ಅವರು ಯಾಕೆ ಮಲಗಿದಾರೋ ಗೊತ್ತಿಲ್ಲ ಅಲ್ವೋ, ಇಂಥದ್ದು ಅಣ್ಣಾ ಹಜಾರೆ ಪಾಪ ಇವತ್ತು ಆರೋಗ್ಯ ಚೆನ್ನಾಗಿಲ್ವೋ ಏನಿಲ್ವೋ, ಆದರೆ ಅವರು ಪಾಪ ಮಾತಾಡಲಿಕ್ಕೆ ಆಗ್ತಾ ಇಲ್ಲ, ಮೌನ ಆಗಿದ್ದಾರೆ. ಆಗಾಗ ಏರ್ತೇನೆ ಅಂತೇಳಿ ಹೇಳ್ತಾ ಇದ್ರು, ಈಗ ಹೇಳಲಿಕ್ಕೆ ಆಗ್ತಾ ಇಲ್ಲ. ಆದ್ರಿಂದ ಇದೊಂದು ದುರಂತ, ಇದೊಂದು ವಿಕೃತ ರಾಜಕೀಯವನ್ನ ಬೆಳೆಸತಕ್ಕಂಥದ್ದು ಇವತ್ತು ನಡೆದಿದೆ. ಇದು ಅಂಥದ್ದು ಸಾವಿರಾರು ವಿಷಯಗಳಿವೆ. ಜಾತಿ ಹೊಡಿತಾ ಇದ್ದಾರೆ. ನಿಮ್ಗೆ ಕಂಡಿರ್ಬೋದು, ಇವತ್ತು ಜಾತಿ ವೈಷಮ್ಯಗಳು ಜಾಸ್ತಿ ಆಗ್ತಾ ಇದೆ, ಜಾತಿ ಸಂಘರ್ಷಗಳು ಜಾಸ್ತಿ ಆಗ್ತಾ ಇದೆ, ಮತೀಯ ಸಂಘರ್ಷಗಳು ಜಾಸ್ತಿ ಆಗ್ತಾ ಇದೆ. ಅದು ನೋಡಿ ನಾವು ಇದು ಸೆಡಿಷನ್ ಅಂತೇಳಿ ಒಂದು ಕಾನೂನಿದೆ IPCಯಲ್ಲಿ, ಬ್ರಿಟಿಷರ ವಸಾಹತುವಾದಿ ಒಂದು ಇದು ಕಾನೂನು, ಅದನ್ನು ಧಾರಾಳವಾಗಿ ಉಪಯೋಗ ಮಾಡ್ತಾ ಇದ್ದಾರೆ. ಒಬ್ಬ ಸ್ಟಾನ್ ಸ್ವಾಮಿ ಅಂತೇಳಿ ಒಬ್ಬರು ಜೈಲಿನಲ್ಲೇ ತೀರ್ಕೊಂಡ್ರಲ್ವಾ, ವರಾವರ ಇದ್ದಾರೆ, ಅವರು ತೀರ್ಕೊಂಡ್ರು. ಅವರು ತೀರ್ಕೊಂಡ್ರು. ವರಾವರ ಇಲ್ಲ, ಅವರಿದ್ದಾರೆ. ಸ್ಟಾನ್ ಸ್ವಾಮಿ ತೀರ್ಕೊಂಡ್ರು. ವರಾವರ ಸ್ವಾಮಿ ಆ ಮುದುಕ, ಅವರನ್ನು ಕೂಡ ಒಳಗೆ ಹಾಕಿದ್ದಾರೆ. ಸುಮಾರು BJP ಬಂದ ಮೇಲೆ, ಈ NDA ಅಧಿಕಾರಕ್ಕೆ ಬಂದ ಮೇಲೆ, ಕೇಂದ್ರದಲ್ಲಿ ನರೇಂದ್ರ ಮೋದಿ ಪ್ರಧಾನಿ ಆದಮೇಲೆ ಎಲ್ಲಿವರೆಗೆ ಅಂತ ಹೇಳಿದ್ರೆ 300% ಸೆಡಿಷನ್ ಕೇಸ್ ಜಾಸ್ತಿ ಆಗಿದೆ. ಆಫ್ಟರ್ 2014 ಮೇಲೆ, ಇವರು ಅಧಿಕಾರಕ್ಕೆ ಬಂದ ಮೇಲೆ ಸೆಡಿಷನ್ ಕೇಸ್, ದೇಶದ್ರೋಹ, ಎಲ್ಲ ದೇಶದ್ರೋಹಿಗಳು ಇವರ ಲೆಕ್ಕದಲ್ಲಿ BJP ಅಧಿಕಾರಕ್ಕೆ ಬಂದ ಮೇಲೆ ದೇಶದ್ರೋಹಿಗಳು ಜಾಸ್ತಿ ಆಗಿದ್ದಾರೆ ದೇಶದಲ್ಲಿ. ಸುಪ್ರೀಂ ಕೋರ್ಟ್ ಬೈದಿದೆ, ಯಾಕೆ ಇದನ್ನು ದುರುಪಯೋಗ ಮಾಡ್ತೀರಿ ಕಾನೂನು. ಹೈಕೋರ್ಟ್ಗಳು ಬೈತಾ ಇವೆ. ಆದ್ರಿಂದ ಇವತ್ತು ಒಂದು ರೀತಿಯಲ್ಲಿ ಕಾನೂನನ್ನು ದುರುಪಯೋಗ ಮಾಡತಕ್ಕಂಥದ್ದು, ಅಥವಾ ಇದು ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ಸ್, ED, CBI, IT, ಇದೆಲ್ಲ ಇದೊಂದು ರಾಜಕೀಯ ಆಯುಧ ಆಗಿಬಿಟ್ಟಿದೆ, ಆರ್ಥಿಕ ಆಯುಧ ಅಲ್ಲ. ಅದರಿಂದ ಏನಾಗ್ತದೆ ಅಂದರೆ ನಿಜವಾದಂಥ ತಪ್ಪಿಕೊಳ್ತಾರೆ. ಇದು ಕಾಣ್ತಾ ಇದೆ. ಆದ್ರಿಂದ ಇವತ್ತು ಇಂಥ ಅನೇಕ ವಿಚಾರಗಳನ್ನು ಜನರಲ್ಲಿ ಒಂದು ರೀತಿಯಲ್ಲಿ ಗೊಂದಲ ಇದೆ, ಅಸಹನೆ, ಹಿಂಸೆ, ಪರಸ್ಪರ ಅನುಮಾನಗಳು, ಮಾನವ ಹಕ್ಕುಗಳ ಉಲ್ಲಂಘನೆ, ಆರ್ಥಿಕ, ಸಾಮಾಜಿಕ, ರಾಜಕೀಯ ಸ್ವಾತಂತ್ರ್ಯದ ಸಮಾನತೆಯನ್ನು ಅಪಹರಿಸತಕ್ಕಂಥ ಕೆಲಸ, ಸಹೋದರತೆಯ ಭಾವನೆಗಳನ್ನು ಹತ್ತಿಕ್ಕತಕ್ಕಂಥ ವಿಚಾರ, ಯಾವುದು ಜಸ್ಟಿಸಸ್ 7 ಜಸ್ಟಿಸಸ್ ಅಂತೇಳಿ ನ್ಯಾಯವನ್ನು ಕೊಡಲಿಕ್ಕೆ ನಮ್ಮ ಸಂವಿಧಾನ ಆಶ್ವಾಸನೆ ಕೊಟ್ಟಿದೆ, ಅದನ್ನೆಲ್ಲ ಉಲ್ಲಂಘನೆ ಮಾಡತಕ್ಕಂಥ, ಸರ್ಕಾರದವರೇ ಉಲ್ಲಂಘನೆ ಮಾಡತಕ್ಕಂಥ ಕೆಲಸ ಇವತ್ತು ಆಗ್ತಾ ಇದೆ. ಆದ್ದರಿಂದ ಇವತ್ತು ಗ್ರಾಮಾಂತರ ಪ್ರದೇಶದಲ್ಲಿ ಗಾಂಧೀಜಿಯವರ ತತ್ವಗಳು, ಗಾಂಧೀಜಿಯನ್ನೇ ಅವಮಾನ ಮಾಡತಕ್ಕಂಥ ರೀತಿಯಲ್ಲಿ, ಗಾಂಧೀಜಿಯನ್ನು ಕೊಂದತಕ್ಕಂಥ ವ್ಯಕ್ತಿ ಗೋಡ್ಸೆಯನ್ನೇ ಆರಾಧನೆ ಮಾಡತಕ್ಕಂಥ ಪರಿಸ್ಥಿತಿ, ಅವರ ಪ್ರತಿಮೆಯನ್ನು ಮಾಡತಕ್ಕಂಥ ಒಂದು ದುಸ್ಥಿತಿಗೆ ಇವತ್ತು ದೇಶ ಬಂದಿದೆ ಅಂತ ಹೇಳಿದ್ರೆ, ಇವತ್ತು ಗಾಂಧಿ ತತ್ವಗಳು, ಸಿದ್ಧಾಂತಗಳು, ಅದನ್ನು ಮತ್ತೆ ಚೇತರಿಸಬೇಕಾದ್ರೆ ಕಾಂಗ್ರೆಸ್ ಮತ್ತೆ ಏಳಬೇಕು. ಈ ದೃಷ್ಟಿಯಲ್ಲಿ ಕಾಂಗ್ರೆಸ್ ಪಕ್ಷ, ಅದಕ್ಕಾಗಿಯೇ ನಾವು ಇಲ್ಲಿಂದ ಒಂದು ಸ್ಮಾಲ್ ಬಿಗಿನಿಂಗ್ ವಿ ಆರ್ ಮೇಕಿಂಗ್. ಇವತ್ತು PCC ಮತ್ತು CLP ಲೀಡರ್ ನಮ್ಮದು ಬಹಳ ಅದ್ಭುತವಾದ ಕೆಲಸ ಮಾಡ್ತಾ ಇದ್ದಾರೆ. ಕೊರೋನಾ ಬಂದಾಗ, ಈ ಕೊರೋನಾವನ್ನು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ನಿರ್ಲಕ್ಷ್ಯ ಮಾಡಿದಾಗ, ಅನೇಕ ಹತಾಶ ರೀತಿಯಲ್ಲಿ ಪರಿಸ್ಥಿತಿ ಬಂದಾಗ ಕೂಡ ಅನೇಕ ಪ್ಯಾಕೇಜ್ಗಳನ್ನು ಕೊಡತಕ್ಕಂಥ ಕೆಲಸವನ್ನು ನಮ್ಮ ಅಧ್ಯಕ್ಷರು, CLP ಲೀಡರು, ನಮ್ಮ ಕಾರ್ಯಾಧ್ಯಕ್ಷರಾದಂಥ ರಾಮಲಿಂಗರೆಡ್ಡಿ, ಸಲೀಮು, ಈಶ್ವರ ಖಂಡ್ರೆ, ಧ್ರುವನಾರಾಯಣ್ ಮತ್ತು ಸತೀಶ್ ಜಾರಕಿಹೊಳಿ ಬಹಳ ಚುರುಕಾಗಿ ಇಡೀ ಕರ್ನಾಟಕವನ್ನು ಇವತ್ತು ಸುತ್ತಾಡಿ ಇವತ್ತು ಜನರಲ್ಲಿ ಜಾಗೃತಿಯನ್ನು ಉಂಟು ಮಾಡತಕ್ಕಂಥ, ಚೈತನ್ಯವನ್ನು ಕೊಡತಕ್ಕಂಥ ಕೆಲಸ ಕೂಡ ಬಹಳ ಯಶಸ್ವಿಯಾಗಿ ಅವರು ಮಾಡಿದ್ದಾರೆ. ಅದಕ್ಕೆ ಪೂರಕವಾಗಿ ಈ ಗಾಂಧಿ ನಡಿಗೆ ಕಾರ್ಯಕ್ರಮವನ್ನು ನಾವು ರೂಪಿಸಿದ್ದೇವೆ. ಇದಕ್ಕೆ ವ್ಯಾಪಕವಾದಂಥ ಒಂದು ಮ್ಯಾನ್ಯುವಲ್ ತಯಾರು ಮಾಡಿದ್ದೇವೆ. ಆ ಮ್ಯಾನ್ಯುವಲನ್ನು ತಯಾರು ಮಾಡಿಕೊಂಡು ಅದರಲ್ಲಿ ಕೂಡ ನಮ್ಮ ಕಾರ್ಯಕರ್ತರಲ್ಲಿ, ಯಾಕೆಂತ ಹೇಳಿದ್ರೆ ಅವರು ಮಹಾತ್ಮ ಗಾಂಧಿಯವರು ಒಂದು ಮಾತು ಹೇಳ್ತಾ ಇದ್ರು, ಇವತ್ತು ದೇಶ ಬದಲಾಗಬೇಕಾದ್ರೆ, ಪ್ರಪಂಚ ಬದಲಾಗಬೇಕಾದ್ರೆ ನಾವು ಮೊದಲು ಬದಲಾಗಬೇಕು ಅಂತೇಳಿ. ಆದ್ರಿಂದ ಕಾಂಗ್ರೆಸ್ನಲ್ಲಿ ಆ ನಿರ್ಮಲೀಕರಣ, ನಿರ್ಮಲವಾದ ಶುದ್ಧ ಮನಸ್ಸು, ದೇಶಕ್ಕಾಗಿ ಇವತ್ತು ಹೋರಾಟ ಮಾಡತಕ್ಕಂಥ ಆ ಸಂವಿಧಾನದ ಯಾವ ತತ್ವಗಳಿದೆ ಅದನ್ನು ಮತ್ತೆ ಜನರಲ್ಲಿ ಮನಮೂಡಿಸತಕ್ಕಂಥ ಆ ಕೆಲಸ ಇವತ್ತು ನಾವು ಮಾಡಬೇಕು ಅಂತೇಳಿ ಈ ಒಂದು ಪ್ರಯೋಗ ನಾವು ನಮ್ಮ ಲೋಕಸಭಾ ಕ್ಷೇತ್ರದಲ್ಲಿ ನಾವು ಮಾಡ್ತಾ ಇದ್ದೀವಿ. ಇನ್ನೂ ಅನೇಕ ಕಡೆ ಮಾಡಬಹುದು, ಅದು ಇಟ್ ಈಸ್ ಲೆಫ್ಟ್ ಟು ದಿ ಪಾರ್ಟಿ.
ಆದರೆ ಇದಕ್ಕೆ ಪ್ರೋತ್ಸಾಹ ಕೊಟ್ಟತಕ್ಕ ನಮ್ಮ CLP ಲೀಡರು, ನಮ್ಮ PCC ಪ್ರೆಸಿಡೆಂಟು, ನಮ್ಮ ಎಲ್ಲ ಕಾರ್ಯಾಧ್ಯಕ್ಷರಿಗೆ ನಾನು ವಿಶೇಷವಾಗಿ ವಂದನೆ ಕಳ್ಕೊಳ್ತೇನೆ. ಇದರ ಪರಿಣಾಮ ನಿಜವಾಗಿ ಇದು ಪರಿಣಾಮ ಬರೀ ಅಧಿಕಾರ ಹಿಡಿಯುವುದಲ್ಲ, ಜನರ ಮನಸ್ಸನ್ನು ಗಾಂಧಿ ತತ್ವದ ಕಡೆಗೆ, ಮತ್ತೆ ಗಾಂಧಿ ತತ್ವ ಆಗಲಿ, ಜವಾಹರ್ಲಾಲ್ ನೆಹರು ಇವತ್ತು ಈ ರಾಷ್ಟ್ರವನ್ನು ಕಟ್ಟಿದಂಥವ್ರು. ಇವತ್ತು ಅನೇಕ ಬ್ಯಾಂಕ್ಗಳ ರಾಷ್ಟ್ರೀಕರಣ ಮಾಡಿದ್ರು ಯಾರು? ಇಂದಿರಾ ಗಾಂಧಿಯವರು. ಅದೀಗ ಅದೇ ಬ್ಯಾಂಕ್ಗಳನ್ನು ಮರ್ಜ್ ಮಾಡತಕ್ಕಂಥ, ಸ್ಥಗಿತ ಮಾಡತಕ್ಕಂಥ, ಆರ್ಥಿಕ ಚಟುವಟಿಕೆಗಳಿಗೆ ಆಘಾತ ಮಾಡತಕ್ಕಂಥ ಕೆಲಸ ಇವತ್ತು ಇಲ್ಲಿ ಮಾಡ್ತಾ ಇದ್ದಾರೆ. ನಮ್ಮ ಅನೇಕ ಪಬ್ಲಿಕ್ ಸೆಕ್ಟರ್ ಕೈಗಾರಿಕೆಗಳನ್ನು ಕೂಡ ಇವತ್ತು ಶಿಥಿಲಗೊಳಿಸ್ತಾರೆ, ಇದು ಮಾಡ್ತಾ ಇದ್ದಾರೆ. ಇದು ಒಂದು ರೀತಿಯಲ್ಲಿ ಅವಾಂತರ. ಇವತ್ತು ಅದರ ಪರಿಣಾಮ ಏನು ಅಂತ ಹೇಳಿದರೆ, ಬಹುಶಃ ಜನ ಹೇಗೆ ಇದನ್ನು ಎಚ್ಚರಗೊಳ್ಳದೆ ಹೇಗೆ ಸ್ವೀಕಾರ ಮಾಡ್ತಾ ಇದ್ದಾರೆ, ಇದು ಒಂದು ರೀತಿಯಲ್ಲಿ RSS ಅಥವಾ ನರೇಂದ್ರ ಮೋದಿ ಅವರ ತಲೆಯಲ್ಲಿ ಇರ್ಬೋದು. ಯಾಕಂದರೆ ಈ ಒಂದು ಇಂಗ್ಲೀಷ್ನಲ್ಲಿ ಒಂದು ಗಾದೆ ಇದೆ, ಏನು ಬಂದರೆ ಸಿಂಡ್ರಾಮ್ ಅಂತೇಳಿದರೆ, ಒಬ್ಬ ಬಾಂಡೆಡ್ ಲೇಬರ್ ಆಗಿದ್ದರೆ ಅಥವಾ ಒಂದು ಕಷ್ಟದವರು ಕಷ್ಟ ಅನುಭವಿಸಿ ಮತ್ತೆ ಆ ಕಷ್ಟವನ್ನೇ ಸಂತೋಷದಿಂದ ಅನುಭವಿಸ್ತಾರೆ. ಇಂಥ ಒಂದು ಸಿಂಡ್ರಾಮ್ನಲ್ಲಿ ಇವತ್ತು ದೇಶ ಇದೆಯಾ ಅಂತೇಳಿ, ಅಂಥ ಸಿಂಡ್ರಾಮ್ನಿಂದ ಮತ್ತೆ ಜನರನ್ನು ಎಚ್ಚೆತ್ತುಕೊಳ್ಬೇಕಾದ್ರೆ ಗಾಂಧಿ ತತ್ವಗಳು ಬೇಕು, ಗಾಂಧಿ ಸಿದ್ಧಾಂತಗಳು ಬೇಕು. ಗಾಂಧಿ ತತ್ವದ ಆಧಾರದ ಮೇಲೆ ಕಟ್ಟಿದಂಥ ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಅದನ್ನು ಮಾಡಬೇಕಾಗ್ತದೆ. ಆಗ ಮಾತ್ರ ದೇಶದ ಅನೇಕ ಸಿದ್ಧಾಂತಗಳು ಮತ್ತೆ ಪುನಶ್ಚೇತನಗೊಳ್ಳಲಿಕ್ಕೆ ಸಾಧ್ಯ ಇದೆ. ಆದ್ದರಿಂದ ನಮ್ಮನ್ನು ನಾವು ಮೊದಲು ಬದಲಾವಣೆ ಮಾಡಿಕೊಳ್ಳೋಣ. ವಿಲ್ ಚೇಂಜ್ ಕಾಂಗ್ರೆಸ್ ಮೆನ್, ದೆನ್ ವಿ ಚೇಂಜ್ ದಿ ವರ್ಲ್ಡ್ ಅರೌಂಡ್. ಆ ದೇಶದ ಸಮಾಜವನ್ನು ಕೂಡ ಬದಲಾವಣೆ ಮಾಡತಕ್ಕಂಥ ಒಂದು ಆ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡೋಣ ಎಂಬ ಘನ ಉದ್ದೇಶದಿಂದ ನಾವು ಈ ಗಾಂಧಿ ಅಡಿಗೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ತಾವು ಬರ್ಬೋದಾದ್ರೆ ಅದಕ್ಕೆ ಭಾಗವಹಿಸ್ಬೋದು ಬೆಳಿಗ್ಗೆಯಿಂದ. ಯಾಕಂದರೆ ಎಲ್ಲ ಪಾರದರ್ಶಕವಾಗಿರ್ತದೆ, ಎಲ್ಲ ಮತ್ತು ಶಿಸ್ತಿನಿಂದ ನಡೀತದೆ. ಆ ಉದ್ದೇಶದಿಂದ ನಿಮಗೆ ಸ್ವಲ್ಪ ಅನುಭವ, ತಮಗೂ ಕೂಡ ಸ್ವಲ್ಪ ಈ ಬಗ್ಗೆ ತಿಳುವಳಿಕೆ ಕೊಡೋಣ ಅಂತೇಳಿ ಆ ಒಂದು ಉದ್ದೇಶದಿಂದ ಈ ಸಭೆಯನ್ನು ಏರ್ಪಾಡು ಮಾಡಿದ್ದೇವೆ. ರಾಮಲಿಂಗಾರೆಡ್ಡಿ ಅವರಿಗೆ, ಸಲೀಂ ಅವರಿಗೆ, ನಮ್ಮ PCCಯ ಮಾಧ್ಯಮ ಇಲಾಖೆಯ ಜನರಿಗೂ ಕೂಡ ನಾನು ವಂದನೆ. ಮತ್ತು ನಿಮಗೆ ವಿಶೇಷವಾಗಿ ಇದಕ್ಕೆ ಒಂದು ನಮ್ಮ ಕರೆಗೆ ಆಹ್ವಾನವನ್ನು ಸ್ವೀಕಾರ ಮಾಡಿ ಬಂದದಕ್ಕೆ ತಮಗೂ ಕೂಡ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತೀನಿ. ಸ್ವಲ್ಪ ಮಾತಾಡ್ತೀನಿ, ಸ್ವಲ್ಪ ಒಂದೆರಡು ಸೆಕೆಂಡ್. ನಮ್ಮ ಮಾಜಿ ಮುಖ್ಯಮಂತ್ರಿಗಳು, ನಮ್ಮ ಹಿರಿಯ ನಾಯಕರು ಒಂದು ವಿನೂತನವಾಗಿ ಈ ಕಾರ್ಯಕ್ರಮವನ್ನು ಪ್ರಾರಂಭಿಸಿದ್ದಾರೆ. ಮೊದಲು ಅವರ ಚಿಕ್ಕಬಳ್ಳಾಪುರ ಲೋಕಸಭಾ ವ್ಯಾಪ್ತಿಯಲ್ಲಿ ಇದು ಪ್ರಾರಂಭ ಆಗ್ತಾ ಇದೆ. ಇದನ್ನು ರಾಜ್ಯವ್ಯಾಪಿ ಇದನ್ನು ಮುಂದಿನ ದಿನಗಳಲ್ಲಿ ನಮ್ಮ ಅಧ್ಯಕ್ಷರು, CLP ನಾಯಕರು, ಎಲ್ಲ ಮುಖಂಡರ ಜೊತೆ ಚರ್ಚಿಸಿ ಇದನ್ನು ಮುಂದಕ್ಕೂ ಕೂಡ ಇದನ್ನೆಲ್ಲ ಮಾಡ್ಕೊಳ್ತಾರೆ ಅಂತ ಹೇಳಿ, ಇವತ್ತು ರಾಜ್ಯದಲ್ಲಿ, ದೇಶದಲ್ಲಿ ರಾಜಕಾರಣ ಸರಿಯಾಗಿಲ್ಲ. ಎಲ್ಲ ಸ್ವಾತಂತ್ರ್ಯ ಚಳುವಳಿನಲ್ಲಿ ಭಾಗವಹಿಸತಕ್ಕಂಥವ್ರ ಕೈಲಿ ಇವತ್ತು ದೇಶ ಸಿಕ್ಕಿದೆ. ಸ್ವಾತಂತ್ರ್ಯ ಚಳುವಳಿನಲ್ಲಿ ಭಾಗವಹಿಸಿ ಸ್ವಾತಂತ್ರ್ಯ ತಂದವನ್ನೇ ಇವತ್ತು ದೇಶದಲ್ಲಿ ಮೂಲೆ ಗುಂಪು ಮಾಡಿದ್ದಾರೆ. ಮತ್ತು ಗಾಂಧೀಜಿಯವರ ತತ್ವ ಆದರ್ಶಗಳನ್ನು ಹೀಗಳಿಯರು, ನೆಹರೂರವರು ಮಾಡಿರ್ತಕ್ಕಂಥ ಸಾಧನೆಗಳನ್ನು ಮಾಡಿಲ್ಲ ಅಂತ ಜನಕ್ಕೆ ತಪ್ಪು ಸಂದೇಹ ಕೊಡೋದು, ಇಂದಿರಾ ಗಾಂಧಿಯರ ವಿರುದ್ಧ, ಕಾಂಗ್ರೆಸ್ ವಿರುದ್ಧ ಇಡೀ ದೇಶದಲ್ಲಿ ಇವತ್ತು BJPಯವರು ವ್ಯಾಪಕವಾಗಿ ಅಪಪ್ರಚಾರ ಮಾಡ್ತಾ ಇದ್ದಾರೆ. ಇದು ಒಂದಲ್ಲ ಒಂದಿನ ಜನ ಇದನ್ನು BJPಯವರು ಹೇಳ್ತಿರ್ತಕ್ಕಂಥದ್ದು ಸುಳ್ಳು ಅಂತ ಯಾವತ್ತಾದರೂ ಒಂದಿನ ಮಂದಟ್ಟಾಗುತ್ತೆ. ಅದರ ಮಂದಟ್ಟಾಗುತ್ತೆ ಅಂತ ನಾವು ಸುಮ್ಮನೆ ಇರೋಕ್ಕಾಗೋದಿಲ್ಲ. ಅದನ್ನು ನಾವು ಹೇಳಲೇಬೇಕಾಗುತ್ತೆ, ಹೇಳಲೇಬೇಕು, ಗಟ್ಟಿಯಾಗಿ ಹೇಳಬೇಕಾಗುತ್ತೆ. ಅದನ್ನು ನಾವೀಗ ವೀರಪ್ಪಯ್ಯವರು ಇದ್ರ ಜೊತೆಗೆ ಪಕ್ಷ ಸಂಘಟನೆ ಕೂಡ ನಮಗೆ ಅನುಕೂಲ ಆಗುತ್ತೆ. ಕಾರ್ಯಕರ್ತರಲ್ಲಿ ಚೈತನ್ಯ ಬರುತ್ತೆ, ಕಾರ್ಯಕರ್ತರಲ್ಲಿ ಉತ್ಸಾಹ ಬರುತ್ತೆ. ಆ ದಿಕ್ಕಲ್ಲಿ ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಎಲ್ಲರಿಗೂ ಧನ್ಯವಾದ. ಸರಿ, ಮಾತಾಡಿಪ್ಪ. ಈಗಾಗಲೇ ಪಕ್ಷದ ಹಿರಿಯ ಮುಖಂಡರು, ಮಾಜಿ
ವಿಶೇಷವಾಗಿ ಆ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ಸಿನ ಸಿದ್ಧಾಂತ, ವಿಚಾರಧಾರೆಗಳು, ಹೋರಾಟಗಳು, ಭ್ರಷ್ಟಾಚಾರ ವಿರುದ್ಧ ಹಲವಾರು ವಿಚಾರಗಳನ್ನು ಚರ್ಚೆ ಮಾಡ್ತಾರೆ. ಅದರ ಮೂಲಕ ಇಡೀ ಕ್ಷೇತ್ರದಲ್ಲಿ ಅವರು ಸುಮಾರು 5-6 ಕಡೆ ಮುಂದಿನ ದಿನಗಳಲ್ಲಿ ಎಲ್ಲ ಕಡೆ ಅವರು ಇಂಥ ಕಾರ್ಯಕ್ರಮ ಹಮ್ಮಿಕೊಂಡು ಜನರಿಗೆ ಹಾಗೂ ಮುಂದಿನ ಯುವ ಪೀಳಿಗೆಗೆ ಮಾರ್ಗದರ್ಶನ ಕೊಡುವಂತಹ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಅದಕ್ಕಾಗಲೇ ಅವರು ವಿಶ್ಲೇಷಣೆ ಮಾಡಿದ್ದಾರೆ. ಎರಡನೇದಾಗಿ ಈ 2ನೇ ತಾರೀಕಿಂದ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ವತಿಯಿಂದ ಸುಮಾರು 2ನೇ ತಾರೀಕಿಂದ 30ನೇ ತಾರೀಕುವರೆಗೂ ಮಹಾತ್ಮ ಗಾಂಧಿ ಗ್ರಾಮ ಸ್ವರಾಜ್ಯ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ರಾಜ್ಯದ ಎಲ್ಲ ಪಂಚಾಯತಿಗಳಲ್ಲಿ, ಬ್ಲಾಕ್ಗಳಲ್ಲಿ ಹಾಗೂ 224 ಕ್ಷೇತ್ರಗಳು ಕೂಡ ಕಾರ್ಯಕ್ರಮ ಹಮ್ಮಿಕೊಂಡು ಗಾಂಧೀಜಿಯ ಆದರ್ಶಗಳ ಮೇಲೆ, ಅವರ ಹೋರಾಟದ ಬಗ್ಗೆ ಕಾರ್ಯಕ್ರಮಗಳು ಹಾಕ್ಕೊಂಡಿದ್ದೀವಿ. ಏನು 75 ವರ್ಷ ಕಳೆದಿವೆ ಸ್ವಾತಂತ್ರ್ಯ ಬಂದು. ಆ ಹಿನ್ನೆಲೆಯಲ್ಲಿ ಆ ವಿಚಾರಗಳನ್ನು ಇಡೀ ವರ್ಷ ಕಾಂಗ್ರೆಸ್ ಪಕ್ಷದ ವತಿಯಿಂದ ಆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಅಂತ ಮಾತನ್ನು ಹೇಳ್ತಾ, ಅದೇ ರೀತಿ ರಾಜ್ಯದಲ್ಲಿ ಯಾವ ರೀತಿ ಸರ್ಕಾರ ನೀಡ್ತಾ ಇದೆ ಅಂತ ಈಗಾಗಲೇ ಸನ್ಮಾನ್ಯ ವೀರಭದ್ರ ಸಾಹೇಬರು ಹೇಳಿದ್ದಾರೆ. ಈ ನಿರ್ಜೀವಂತ ಸರ್ಕಾರ ಇದು. ಈ ಸರ್ಕಾರಕ್ಕೆ ಬಹುಶಃ ಈಗ ಹೊಸ ಮುಖ್ಯಮಂತ್ರಿ ಆದರೂ ಕೂಡ ಇನ್ನೂ ಸರ್ಕಾರ ಟೇಕ್ ಆಫ್ ಕೂಡ ಆಗಿಲ್ಲ. ದೊಡ್ಡ ಪ್ರಾಣ ಹೋಗಿದೆ, ದೊಡ್ಡ ಪ್ರಾಣ ಹೋಗಿದೆ. ಇನ್ನೊಂದು ಟೇಕ್ ಆಫ್ ಅಂತೂ ಇನ್ನೂ ಬಸವರಾಜ ಬೊಮ್ಮಾಯಿ ಸರ್ಕಾರ ಇವತ್ತು ಆಗಿಲ್ಲ. ಬಸವರಾಜ ಬೊಮ್ಮಾಯಿಯವರು ಚಕ್ರ ವ್ಯೂಹದಲ್ಲಿ ಹಾಕೊಂಡಿದ್ದಾರೆ. 3 ಬಾಗಿಲಾಗಿದೆ ಬಿಜೆಪಿಯಲ್ಲಿ. ಒಂದು ಬಾಗಿಲು ಧವಳಗಿರಿ ಯಡಿಯೂರಪ್ಪನವರ ಬಾಗಿಲಿದೆ, ಇನ್ನೊಂದು ಕೇಶವಕೃಪ ಇದೆ, 3ನೇದು ಪಕ್ಷದ ಬಿಜೆಪಿ ಹೈಕಮಾಂಡ್. ಇದರಿಂದ ಬಹುಶಃ ಬಸವರಾಜವರು ಒಮ್ಮೆ ಯಾವ ರೀತಿ ಮಾಡ್ತಾರಂತ ಕಾಲ ನಿರ್ಧರಿಸುತ್ತೆ. ಆದರೆ ಇವತ್ತು ಬಹಳ ವಿಶೇಷ ಏನಂತ ಹೇಳಿದ್ರೆ, ಇವತ್ತು ಬಿಜೆಪಿ ಅಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಅವರು ಹಗಲು ಕಾಣ್ತಾ ಇದ್ದಾರೆ. ಇವತ್ತು ಹೇಳಿಕೆ ಕೊಟ್ಟಿದ್ದಾರೆ, 20 ಶಾಸಕರು, ಕಾಂಗ್ರೆಸ್ ಶಾಸಕರು ಬಿಜೆಪಿಗೆ ಬರ್ತಾರಂತ. ಬಹುಶಃ ಅದು ಯಾವ ರೀತಿ ಬಿಜೆಪಿ ಶಾಸಕರು ಅಂದ್ರೆ ಅವರು ಅತಂತ್ರರಾಗಿದ್ದಾರೆ. ಕಾಂಗ್ರೆಸ್ ಪಕ್ಷಕ್ಕೆ ಬರಬೇಕು ಅಂತ ಏನು ಅವ್ರಿಗೆ ಮಾಹಿತಿ ಸಿಕ್ಕಿದೆ ಅದನ್ನ ಅರ್ತ್ಕೊಂಡು ಇವತ್ತು ಆ ಥರ ಹೇಳಿದ್ದಾರೆ. ಅದು ಕನಸು ಕಾಣ್ತಾ ಇದ್ದಾರೆ. ಚುನಾವಣೆ ಯಾವತ್ತಾದ್ರೂ ಕೂಡ ರಾಜ್ಯದಲ್ಲಿ ಮತ್ತೆ ಕಾಂಗ್ರೆಸ್ ಪಕ್ಷ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ. ಇವತ್ತು ಜನ ಬಿಜೆಪಿ ಸರ್ಕಾರದಿಂದ ಪ್ರಮುಖರಾಗಿದ್ದಾರೆ. ಕರೋನಾ ಹಿನ್ನೆಲೆಯಲ್ಲಿ ಇವತ್ತು ಏನು ಜನರಿಗೆ ಸ್ವರ್ಗ ತೋರಿಸಿ ಅಂತ ಹೇಳಿ ಜನರಿಗೆ ನರಕ ತೋರಿಸುವ ಕೆಲಸ ಈ ಬಿಜೆಪಿ ಸರ್ಕಾರ ಮಾಡಿದೆ ಅಂತ ಹೇಳೋದನ್ನು ಬಯಸ್ತಾರೆ. ಏನಾದ್ರು ಪ್ರಶ್ನೆ ಇದ್ರೆ ಕೇಳಿ. ತಮ್ಮ ಹೆಸರು ಹೇಳಿ. Prashant Kishore might likely join the Congress. How do you see this of him joining Congress? ದಿ ಪ್ರಾಸೆಸ್ ಈಸ್ ಆನ್. ಯಾಕಂದರೆ ಅವರು ಸಾಕಷ್ಟು ಮಾತುಕತೆ ಇಂಗ್ಲೀಷ್ನಲ್ಲಿ, ಬಾಕಿ ಅವ್ರದ್ದು ಆಕ್ಷೇಪಣೆ ಇಲ್ಲ. ಹೌದು, ನ್ಯಾಷನಲ್ ಟಿವಿ ಅವರಿಗೆ. ಯು ಆಲ್ ನೋ ದಟ್ 2006-07 chairman of a committee to work on the future of the Congress party. ರಾಹುಲ್ ಗಾಂಧಿ ಅವರು ಅದರಲ್ಲಿದ್ದರು. ಅಫ್ಕೋರ್ಸ್ ಈಗ ಬಿ ಜೆ ಪಿಗೆ ಹೋದಂಥ ಜ್ಯೋತಿರಾದಿತ್ಯ, ಐ ಆಮ್ ಸಾರಿ, ಇಂಗ್ಲೀಷ್ there was a committee 2006-07 appointed by Sonia ji under my chairmanship to work out the future challenges of the Congress party and India. Rahul ji, Digvijay Singh ji, even Jyotiraditya, Sachin Pilot, Ghulam Nabi Azad, and many of them are the members of that committee. After having the deliberations, many deliberations, we gave a report. And of course, the Sonia ji, our Congress president, wanted a update report on that report. So I sent it about 3 months back. Then in the meanwhile, Prashant Kishore, who is an election strategist, who proved to be a success, 99% success he has proved. Many of the states in general except one, he succeeded. And in fact, he has volunteered himself to cooperate with the Congress party. There are 2 phases. One, to enlisting the support of the all opposition. I think the Congress to that extent has been successful because except the BSP and the SP, rest of the parties have all joined in that conglomeration. So that's a very good trend. And if all the, I think 19 or 24, all put together, 24 political parties have joined together against the NDA, Narendra Modi. That process is also on.
and leadership is from the Congress party. Congress has taken initiatives. Our Congress President Sonia Ji has taken the initiative. Then as far as the other internal reforms of the party is concerned, that process is all right from 2006-07. And the Prashant Kishore is in touch with Rahul Ji and also Sonia Ji. And he is working on that and mutually talking to important Congress leaders and who matters in the matter. And I think hopefully that should work out. But one thing is very clear, the Congress is its process of resurgence, both within and outside. But seniors like you, will you be okay if he comes in a major role? Perfectly okay, because the Prashant Kishore also came here before starting the entire process. He had discussed with me for about 3-4 hours, and I am constantly in touch with him. Okay. I welcome that. Changes are must, as Mahatma Gandhi said. Want a change, you change yourself first. That is what Congress needs: a resurgence, reforms to march forward, so that the Gandhi Nadige which we have started, and also the reforms which we are thinking at the national level, is an extension of the Satyagraha movement led by Mahatma Gandhi. It's not disconnected. Then how do you see the Punjab Congress working out? So they have changed the chief minister recently. Yeah. There is two camps, Amrinder and Navjot Singh Sidhu. How do you see this? Did the Congress handle it very well? Handled very well, because the Amrinder Singh, he has been chief minister for 9 years. You must know, very successful chief minister, successful Congress government. Nobody raised question, when BJP suddenly changed the chief minister here, suddenly changed the chief minister in Gujarat, and that too in a very, very undemocratic way, not even consulting the local MLAs. But we have not done that. It is after due consideration, not 1 day, 2 days, but months together, they discussed, and the chief minister was changed. Because the election we have to face, and we have first time in the Punjab politics, MLAs wanted a change, majority, and Amarinder is a highly respectable leader, and he was given free hand to run the state for last 9 years. And we wanted a Dalit CM, because more than 34% of the population in Punjab, Dalits, is a need of the hour. This has given a lot of encouragement, not only and electrified the spirit of the Dalits in Punjab and rest of the country. So that is how it's a most successful operation, and which we conducted, and it is going to change. And in fact, not only the political scenario of Punjab, also rest of India. The last question, sir. Most of the MLAs who joined BJP from your party are likely to come back, is what the reports say, that they are in touch with few leaders. Would you accept them if they come back? That question you should put it to D.K. Shivkumar, not to me. Should you encourage them to come back? It's not the encouragement of the opportunist. I hate opportunist politics. Those who want to change for power, they are always for power. They are always for money. They are always for corruption. Such people, if that is unless they prove their credential again, over and again, with regard to the honesty of their joining, or the honesty, giving a clean administration, I don't think they are acceptable. Karnataka? TV.net. .net. ಹೇಳಿ. ಸರ್, ಈಗಾಗಲೇ ಹೇಳಿದ್ರೆ ಪಂಜಾಬ್ ದಲಿತ ಸಿಎಂ ಸಂಬಂಧಪಟ್ಟ ಹಾಗೆ ಒಂದು ಅವಕಾಶ ಆಗಿದೆ ಅಂತ, ಕರ್ನಾಟಕದಲ್ಲೂ ಸಹ ಅದಕ್ಕೆ ಒಂದು ಕೂಗಿದೆ ದಲಿತ ಸಿಎಂ ಅಂತ. ಸೊ ಆ ವಿಚಾರ ಇಲ್ಲಿ ಚೀಫ್ ಮಿನಿಸ್ಟರ್ ಇಲ್ಲ, ನಮ್ಮ ಗೌರ್ಮೆಂಟ್ ಇಲ್ಲ, ಆದ್ರಿಂದ ಆ ಪ್ರಶ್ನೆ ಈಗ ಆಡೋದ್ರಲ್ಲಿ ಅರ್ಥ ಇಲ್ಲ. ಅದು ಪಾಲಿಟಿಕ್ಸ್ಗೆ, ಬರೀ ಪಾಲಿಟಿಕ್ಸ್ಗಾಗಿ ಮಾತಾಡಬೇಕೆ ಹೊರತು ನೀವು ಕೇಳಿದ್ರಲ್ಲಿ ನಾವು ಉತ್ತರ ಕೊಟ್ಟು ಪ್ರಯೋಜನ ಇಲ್ಲ. ಈಗ ಅದಕ್ಕೆ ಅವಕಾಶನೇ ಇಲ್ವಲ್ಲ ಈಗ. ಎಸ್, ನಾನು ಆಲ್ಸೋ ಹೇಳಿದ ದಟ್ ಇಟ್ ಇಸ್ ಎಕ್ಸ್ಟೆನ್ಷನ್ ಆಫ್ ದಿ ಸತ್ಯಾಗ್ರಹ ಮೂವ್ಮೆಂಟ್ ಆಫ್ ಮಹಾತ್ಮ ಗಾಂಧಿ. ಆ ಸ್ಪಿರಿಟ್ ಮೇಲೆ ಮಾಡೋದು. ನೀವು ನಾನು ಬಹಳ ನಿರೀಕ್ಷೆ ಮಾಡಿದ್ದೇನೆ ಅಂತಂದ್ರೆ, ನೀವು ಕೂಡ ಕೇಂದ್ರದಲ್ಲಿ ಪೆಟ್ರೋಲಿಯಂ ಸಚಿವರು ಆಗಿದ್ರಿ. ರಾಜ್ಯದಲ್ಲಿ ಡಿ.ಕೆ. ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯವರು ಪ್ರಬಲವಾಗಿ ಬೆಲೆ ಏರಿಕೆ ಹಾಗೂ ಡೀಸೆಲ್ ಪೆಟ್ರೋಲ್ ಬೆಲೆ ಏರಿಕೆಯನ್ನು ಪ್ರಬಲವಾಗಿ ವಿರೋಧ ಮತ್ತು ಪ್ರತಿಭಟನೆ ಮಾಡ್ತಿದ್ದಾರೆ. ನೀವು ಅದನ್ನು ಸಹ ಅದನ್ನ ಗಾಂಧಿ ನಡಿಗೆ ಕಾರ್ಯಕ್ರಮದಲ್ಲಿ ಅದನ್ನು ಸಹ ಬೆಲೆ ಏರಿಕೆ, ದ್ಯಾಟ್ ಈಸ್ ಎನ್ ವೆರಿ ಇಂಪಾರ್ಟೆಂಟ್ ಐಟಮ್. ಯಾಕಂದರೆ ನಾವು ಕಾಂಗ್ರೆಸ್ನಲ್ಲಿ ಕೂಡ ನಾವು ಪೆಟ್ರೋಲಿಯಂ ಮಿನಿಸ್ಟರ್ ಆಗಿದ್ದೆ,
ಬೆಲೆ ಏರಿಕೆ ಆದಾಗ ಆ ಒಂದು ಆಘಾತವನ್ನು ಬಿಸಿಯನ್ನು ಗ್ರಾಹಕರಿಗೆ ಜನರಿಗೆ ತಲುಪಬಾರ್ದು ಅಂತೇಳಿ ನಾನು ಸಬ್ಸಿಡಿಯನ್ನು ಕೊಡ್ತಾ ಇದ್ದೆ. ಇವನ್ ಆ ಬಾಂಡ್ ಇದೆಯಲ್ಲ, ಬಾಂಡ್ ನಿಜವಾಗಿ ಪೆಟ್ರೋಲ್ ಆಯಿಲ್ ಬಾಂಡನ್ನು ಸ್ಟಾರ್ಟ್ ಮಾಡಿದ್ದೇ ವಾಜಪೇಯಿ ಸರ್ಕಾರ 2000. ಅದು ಮರೆತು ಬಿಟ್ಟಿದ್ದಾರೆ ಪಾಪ. ದೇರ್ ಇಸ್ ಎ ಮೆಮರಿ ಪ್ರಾಬ್ಲಮ್ ವಿತ್ ಬೋತ್ BJP, NDA ಗವರ್ಮೆಂಟ್ ಆ್ಯಂಡ್ ನರೇಂದ್ರ ಮೋದಿ. ಅದೇನು ಹೇಳ್ತಾರಲ್ಲ ಒಂದು ಶಾರ್ಟ್ ಮೆಮರಿ, ಅಮ್ನೇಸಿಯಾ. ಆ ಪ್ರಾಬ್ಲಮ್ ಈ BJP ಅವರಿಗಿದೆ, ಅವರ ಮಿನಿಸ್ಟರ್ಸ್ಗಿದೆ, ಅವರ ಮುಖ್ಯಮಂತ್ರಿಗಳಿಗಿದೆ, ಪ್ರಧಾನಮಂತ್ರಿಗಳಿಗಿದೆ. ಆದರೆ 2002ನಲ್ಲಿ ಮಾಡಿದ್ದದು BJP ಗವರ್ಮೆಂಟ್ ಇಂಟ್ರೊಡ್ಯೂಸ್ ಬಾಂಡ್ ಸಿಸ್ಟಮ್. ನಾನು ಆ ಬಾಂಡ್ ಸಿಸ್ಟಮನ್ನು ರದ್ದು ಮಾಡಿ 2010ನಲ್ಲಿ ನಾನು ಪೆಟ್ರೋಲಿಯಂ ಮಂತ್ರಿ ಆದ ಕೂಡಲೇ ನಾನು ಅದನ್ನು ಸಬ್ಸಿಡಿ ಕೊಟ್ಟೆ. ನಾನು ಸರ್ಕಾರದ ನೇರ ಟ್ರೆಜರಿಯಿಂದ ಸಬ್ಸಿಡಿ ಕೊಟ್ಟು ಬೆಲೆ ಏರಿಕೆ ಆಗದಂತೆ ತಡೆದೆ. ಅದರಲ್ಲಿ ಕೂಡ ನಿಮ್ಗೆ ಗೊತ್ತಿರ್ಬೋದು, ಆಗ 250-300 rupees ಪರ್ ಗ್ಯಾಸ್ ಸಿಲಿಂಡರ್, ಈಗ 1000 ಆಯ್ತಾ? 950 ಇವತ್ತು. ಆಲೋಚನೆ ಮಾಡಿ. 950 ಆಯ್ತಾ? ಅದನ್ನು ಜನರ ಗಮನಕ್ಕೆ ತರಬೇಕಾಗ್ತದೆ. ಯಾಕಂದರೆ ಪೆಟ್ರೋಲು ಡೀಸೆಲ್ ಕೂಡ ಅಷ್ಟೇ. ನಾನು ನಮ್ಮ ಪ್ಲಾನ್ ಪ್ರಕಾರ, ರೋಡ್ ಮ್ಯಾಪ್ ಪ್ರಕಾರ 2030ಯಲ್ಲಿ ಅವರ್ ನೇಷನ್ ಶುಡ್ ಬಿಕಮ್ ಸೆಲ್ಫ್ ಸಫಿಷಿಯೆಂಟ್ ಇನ್ ಆಯಿಲ್. ಅಷ್ಟು ಸ್ಕೋಪ್ ಇದೆ, ಅವಕಾಶ ಇದೆ. ಎಷ್ಟು ರಿಫೈನರಿ ಮಾಡಿದೆ ನಾನು, ರಿಫೈನರಿ ಕೆಪಾಸಿಟಿ ಜಾಸ್ತಿ ಮಾಡಿದೆವು. ರಾಜಸ್ಥಾನದ ಬಾರ್ಮೇರ್ನಲ್ಲಿ ಇನ್ನೊಂದು ಅತ್ಯಂತ ದೊಡ್ಡ ಬೃಹತ್ ರಿಫೈನರಿಯನ್ನು ಮಾಡಲಿಕ್ಕೆ ಎಲ್ಲ ಸಿದ್ಧತೆಯನ್ನು ಮಾಡಿ ತಯಾರು ಮಾಡಿ ಜಾಗ ತಗೊಂಡು ಎಲ್ಲ ಮಾಡಿದರೆ ಈ ಸರ್ಕಾರ ನಿಲ್ಲಿಸಿಬಿಟ್ರು. ಅವರು ಯಾವಾಗ 2014ನಲ್ಲಿ. ಆಮೇಲೆ ಅಲ್ಲ, ಅದು ಸಬ್ಸಿಡಿ ಆಯ್ತಲ್ಲ, ಸಬ್ಸಿಡಿ ಇಲ್ಲವೇ ಇಲ್ಲ, ಪೈಸೆ ಕೂಡ ಇಲ್ಲ. ಎಕ್ಸೈಸ್ ಡ್ಯೂಟಿ ಎಷ್ಟು ಈ 14ರಿಂದ ಇವತ್ತಿನವರೆಗೆ ಎಕ್ಸೈಸ್ ಡ್ಯೂಟಿ ಸುಮಾರು 31 lakh crore ದೇ ಹ್ಯಾವ್ ಕಲೆಕ್ಟೆಡ್. ವಿ ಆರ್ ನಾಟ್ ಕಲೆಕ್ಟೆಡ್ ಈವನ್ ನಮ್ಮ ಪೀರಿಯಡ್ನಲ್ಲಿ 10 yearsನಲ್ಲಿ ನಾಟ್ ಈವನ್ 5 lakh crore ವಿ ಕಲೆಕ್ಟೆಡ್. ನೋಡಿ ಎಷ್ಟು ವ್ಯತ್ಯಾಸ ಇದೆ ಅಂತೇಳಿ. ಎಲ್ಲ ಜನರ ಮೇಲೆ ಆ ಭಾರ ತಡಿಲಿಕ್ಕೆ ಸಾಧ್ಯ ಇಲ್ಲ. ನಾವು ಇಡೀ ರಾಜಸ್ಥಾನ ಐ ವಾಂಟೆಡ್ ಟು ಮೇಕ್ ಎ ಮಿಡ್ಲ್ ಈಸ್ಟ್ ಇನ್ ಸೆಟ್ಟಿಂಗ್ ಆಫ್ ರಿಫೈನರಿ, ಸೆಟ್ಟಿಂಗ್ ಆಫ್ ಇದು ಫ್ಯೂಯಲ್ ಇದಕ್ಕೆಲ್ಲ. ಅದನ್ನು ನಿಲ್ಲಿಸಿಬಿಟ್ರು. 1 ವರ್ಷದ ಹಿಂದೆ ಬಾರ್ಮೇರ್ ರಿಫೈನರ್ ಪುನಃ ನಾವು ಮಾಡ್ತೀವಿ ಅಂತೇಳಿ ಹೊರಟರು. ಆಲೋಚನೆ ಮಾಡಿ ಎಷ್ಟು ದುಷ್ಟ ಬುದ್ಧಿ ಇವರಿಗೆ. ರಾಷ್ಟ್ರದ ಅಭಿವೃದ್ಧಿಗೆ ನಾನು ಈ ಫ್ಯೂಯಲ್ ಪ್ರೈಸ್ ಜಾಸ್ತಿ ಆದಾಗ ಆಗುವ ಹಾವಳಿಯನ್ನು ಹೆಚ್ಚು ಬೆಲೆ ಬರದಂತೆ 3 ಕಡೆ ಕ್ಯಾವರ್ನ್ ಮಾಡಿದೆ. ಈ ಫ್ಯೂಯಲನ್ನು, ಕ್ರೂಡ್ ಆಯಿಲನ್ನು ದಾಸ್ತಾನು ಮಾಡತಕ್ಕಂಥ ಒಂದು ವಿಶಾಖಪಟ್ಟಣದಲ್ಲಿ, ಒಂದು ಪೆರಡೂರು ಅಂತೇಳಿ ಉಡುಪಿ ಹತ್ತಿರ, ಮತ್ತೊಂದು ಮಂಗಳೂರಿನಲ್ಲಿ. ಮತ್ತೆ ಐ ಪ್ಲ್ಯಾಂಡ್ ಎನದರ್ 4 ಸಚ್ ಎನದರ್ 4 ಮಾಡೋದನ್ನು ಹಾಗೆ ನಿಲ್ಲಿಸಿಬಿಟ್ರು. ಅದಕ್ಕೆ ರಿಪೋರ್ಟು ಎಲ್ಲ ರೆಡಿ ಇತ್ತು. ಕ್ಯಾವರ್ನನ್ನು ಫಿಲಪ್ ಮಾಡಿದ್ರೆ ಒಂದು ಲಾಸ್ಟ್ 1 yearಯಿಂದ ಫಿಲಪ್ ಮಾಡ್ತಾ ಇದ್ದೆ. ಅದು ಫಿಲಪ್ ಮಾಡಿ ಅದು ದಾಸ್ತಾನು ಮಾಡ್ತಾ ಇದ್ರೆ ಈ ಪೆಟ್ರೋಲ್ ಬೆಲೆ, ಕ್ರೂಡ್ ಆಯಿಲ್ ಜಾಸ್ತಿ ಆಗುವಾಗ ಅದನ್ನು ಸ್ಥಗಿತಗೊಳಿಸಬಹುದಿತ್ತು. ಆದ್ದರಿಂದ ಎಷ್ಟು ಅನ್ಯಾಯ, ಇದನ್ನೆಲ್ಲ ಜನರ ಗಮನಕ್ಕೆ ತರಬೇಕಾಗ್ತದೆ. ಜನಕ್ಕೆ ತುಂಬಾ ಸಿಂಪಲ್ ಆಗಿ ಕೇಳೋದೇನು ಅಂತಂದ್ರೆ, ಪೆಟ್ರೋಲ್ 106 ರೂಪಾಯಿ ಆಗಿದೆ, ಡೀಸೆಲ್ 95 ರೂಪಾಯಿ ಬಂದಿದೆ. ನಿಮ್ಗೆ ಸೂಕ್ತ ಪ್ರಶ್ನೆ, ಆಕೆ ರಾಮಲಿಂಗ ರೆಡ್ಡಿ ಬಹಳಷ್ಟು ಪ್ರಶ್ನೆ ಮಾಡಿದ್ರೆ, ನೀವು ಸೂಕ್ತ ವ್ಯಕ್ತಿ ನನಗೆ. ನೀವು ಈಗಾಗಲೇ ಸೆಂಟ್ರಲ್ ಟ್ಯಾಕ್ಸ್ 32% ಇದೆ, ಸ್ಟೇಟ್ ಟ್ಯಾಕ್ಸ್ 23% ಇದೆ. ಮುಂದೆ ನೀವು ಬರೋದಾದ್ರೆ ಆ ಟ್ಯಾಕ್ಸ್ ಪ್ರಮಾಣವನ್ನು ಏನ್ ಮಾಡ್ತೀರಿ? GST ನೀವು ವಿರೋಧ ಮಾಡ್ತೀರಿ, GST ಒಪ್ಪಲಿಕ್ಕೆ ರೆಡಿ ಇಲ್ಲ. ನೋ ಐ ಆಮ್ ಸಾರಿ, ನೀವು ಮಿಸ್ಟೇಕ್ ಮಾಡಬೇಡಿ. GSTಗೆ ನಾವು ವಿರುದ್ಧ ಇಲ್ಲ. ನಾವೇ GST ಫಸ್ಟ್ ಕಾನೂನನ್ನು ತಯಾರು ಮಾಡಿದ್ದೆ ನಾನು ಲಾ ಮಿನಿಸ್ಟರ್ ಆಗಿ. ಆ ಕಾನೂನನ್ನು ಡಿಸ್ಟಾರ್ಟ್ ಮಾಡಿ, ಕೇಳಿ ಅದೇ ಆಮೇಲೆ ಇವರು ಏನು ಮಾಡಿದ್ರು, ಅದನ್ನು ಡಿಸ್ಟಾರ್ಟ್ ಮಾಡಿದರು, ಅದನ್ನು ಹಾಳು ಮಾಡಿ ಆ ಆ್ಯಕ್ಟನ್ನು ಒಂದು ಆಫ್ ಬೇಕ್ಡ್ ಲಾನ್ನ ತಂದರು. ಇದರಿಂದ ಅದನ್ನೇ ಅಟ್ಯಾಕ್ ಮಾಡಿದ್ರು. GST ನಾವು ಮೊದಲೇ ಇದು ವ್ಯಾಟ್, GST ಇದೆಲ್ಲ ಪ್ರಾಡಕ್ಟ್ ಆಫ್ ಕಾಂಗ್ರೆಸ್ ಪಾರ್ಟಿ, ಕಾಂಗ್ರೆಸ್ ಗವರ್ಮೆಂಟ್. ಅದು ಅಧಿಕಾರ ಬಂದ ಮೇಲೆ ನಾವು ಮಾಡ್ತೇವೆ. ಕ್ಲಾರಿಟಿ ಬಹಳ ಸ್ಪಷ್ಟ. ಈ ಯಾವಳಿ 31 lakhs ಈ ಪ್ರಮಾಣದ ಎಕ್ಸೈಸ್ ಡ್ಯೂಟನ್ನು ಖಂಡಿತವಾಗಿ ವಸೂಲು ಮಾಡೋದಿಲ್ಲ. ನಮ್ಮ ಯಾವುದು ಜನಪರವಾದಂಥ ಕಾರ್ಯಕ್ರಮ, ಜನಪರವಾದ ದೃಷ್ಟಿ